ಮಾತಾಡೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಬಿಜೆಪಿಯಿಂದ MG ಮಹೇಶ್ ಅವರಿದ್ದಾರೆ. ಮಹೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಗೌಡ್ರೆ, ವಿಚಿತ್ರ ಅನಿಸ್ತಾ ಇದೆ, ಕ್ಯಾಬಿನೆಟ್ ರಿಷಫಲ್ನ ಯಾವುದೇ ಪ್ರಯತ್ನಗಳು ಕೂಡ ನಡೆದಂಗೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಸಹಿ ಸಂಗ್ರಹ ಪ್ರಕ್ರಿಯೆ ಆಗುತ್ತೆ, ನಮಗೆ ಅವಕಾಶ ಕೊಡಿ, ಕನ್ಸಿಡರ್ ಮಾಡಿ. ಹೊಸ ಶಾಸಕರು ಏನು ಗೆದ್ದಿದ್ದಾರೆ ಅವರೆಲ್ಲರೂ ಭಾಳ ವಿದ್ಯಾವಂತರು, ಭಾಳ ಶ್ರಮ ಹಾಕಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಪ್ರತಿಭಾವಂತರು, ಭಾಳ ಉತ್ಸಾಹಿ ಯುವಕರಿದ್ದಾರೆ. ಜಾಸ್ತಿ ಜನ ತಮ್ಮ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ, ತಮ್ಮ ಕ್ಷೇತ್ರಗಳಲ್ಲಿ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಆಗ್ಬೋದು, ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ಇಲಾಖೆಗಳ ಜೊತೆಗೆ ಸಂಪರ್ಕ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಅವರ ಶ್ರಮ, ಅವರು ಏನು ಪ್ರತಿಫಲ ಈಗ ಸಿಕ್ಕಿದೆ ಅದನ್ನು ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಬಹುದೇನೋ ಅನ್ನೋ ಒಂದು ಭರವಸೆಯಲ್ಲಿ ಒಂದು ಅರ್ಜಿ ಬರೆದಿದ್ದಾರೆ. ಅದು ಕ್ಯಾಬಿನೆಟ್ ರೀಶಫಲ್ ಆಗತ್ತೆ ಅಂತ ಸೂಚನೆ ಸಿಕ್ಕಾಗ ಅದು ಹೈಕಮಾಂಡ್ ಅನ್ನ ಸಂಪರ್ಕಿಸಿ ನಮಗೆ ಅವಕಾಶ ಮಾಡಿಕೊಡಿ, ಕನ್ಸಿಡರ್ ಮಾಡಿ ಅಂತ ಕೇಳೋದು ಒಂದು. ಕರೆಕ್ಟ್. ನಿಮ್ಮಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ 5 ವರ್ಷ ಫಿನಿಶ್ ಮಾಡ್ತಾರಾ, ಹೊಸ ಮುಖ್ಯಮಂತ್ರಿ ಬರ್ತಾರಾ, ಇದೇ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಈ ಪತ್ರ ಬಂದಿದೆ ಅಂತಂದ್ರೆ ಬೇರೆದೇ ಅರ್ಥ ಇದೆ. ಇಲ್ಲ ಏನಂದ್ರೆ ಮುಖ್ಯಮಂತ್ರಿಗಳು ಇವಾಗ ಹೈಕಮಾಂಡ್ ಏನು ತೀರ್ಮಾನ ಏನಿದೆ, ಇವತ್ತು ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯನವರು ಅದರೊಳಗೆ ಯಾವ ರೀತಿಯ ಗೊಂದಲ ಆಗಲಿ, ಮನೆ DK ಶಿವಕುಮಾರ್ ಮನೆ ಸಿದ್ದರಾಮಯ್ಯನವರು ಒಟ್ಟಾಗಿ ಹೋಗ್ತಾ ಇದ್ದಾರೆ, ಅದರೊಳಗೆ ಯಾವುದು ಗೊಂದಲ ಯಾರಿಗೂ ಇಲ್ಲ. ಆದರೆ ಕ್ಯಾಬಿನೆಟ್ ರೀಶಫಲ್ ಆಗಬೇಕಾ, ಎಕ್ಸ್ಪೆನ್ಷನ್ ಆಗಬೇಕಾ, ಅದೆಲ್ಲ ಪರಮಾಧಿಕಾರ ಬಂದು ಮುಖ್ಯಮಂತ್ರಿಗಳಿಗಿದೆ. ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಯಾವಾಗ ಅನಿಸುತ್ತೆ ಇಲ್ಲ ಚೇಂಜ್ ಮಾಡ್ಬೋದು ಅಥವಾ ಬದಲಾವಣೆ ಮಾಡ್ಬೋದು, ಕೆಲವರಿಗೆ ಕಿರಿಯರಿಗೆ ಅವಕಾಶ ಕೊಡ್ಬೋದು ಅಂತ ಅನಿಸಿದ್ರೆ ಅವ್ರು ಯಾವತ್ತು ಬೇಕಾದ್ರೂ ಚರ್ಚೆ ಮಾಡ್ಬೋದು. ಹೈಕಮಾಂಡ್ ಚರ್ಚೆ ಮಾಡಿ ಪ್ರಾದೇಶಿಕವಾರು, ಜಾತಿವಾರು, ಈ ರೀತಿನ ಅದೆಲ್ಲ ಅವಕಾಶ ಮಾಡಿಕೊಡ್ತಾರೆ. ಆದರೆ ಇವತ್ತು ಶಾಸಕರು ಏನು ಪ್ರಥಮ ಬಾರಿ ಶಾಸಕರು ಏನು ಪತ್ರ ಬರೆದಿದ್ದಾರೆ, ಆ ಪತ್ರ ಒಂದು ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿ ಇದೆ, ಹೊಸಬರಿಗೂ ಕೂಡ ಅವಕಾಶಗಳನ್ನ ಕೊಡಬಹುದು ಅಂತ ಒಂದು ಸೂಚನೆ ತೋರಿಸುತ್ತೆ. ತುಂಬ ಒಳ್ಳೆಯ ಬೆಳವಣಿಗೆ, ಅದರಲ್ಲೇನು ಕೆಟ್ಟ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಈ ಯುವಕರು, ಪ್ರತಿಭಾವಂತ ಯುವಕರು, ಉತ್ಸಾಹಿ ಯುವಕರು ಒಳ್ಳೆ ಕೆಲಸ ಮಾಡಿ. ನಮಗೆ ಇಲ್ಲಿ ಏನು ಅನುಮಾನ ಬರ್ತಾ ಇದೆ ಅಂತಂದ್ರೆ, ಬದಲಾವಣೆಯ ಮುನ್ಸೂಚನೆ ಶಾಸಕರಿಗೆ ಸಿಕ್ಕಿದೆ, ಏನೋ ಒಂದು ಬದಲಾವಣೆ ಆಗತ್ತೆ ಅನ್ನುವಂತ ಮುನ್ಸೂಚನೆ ಸಿಕ್ಕಿದೆ. ಆ ಬದಲಾವಣೆಯಲ್ಲಿ ನನಗೇನಾದ್ರೂ ಲಾಭ ಆಗಬಹುದು ಅನ್ನೋ ಯೋಚನೆಯಲ್ಲಿ ಇದ್ದಂಗಿದೆ. ಇಲ್ಲ ನಮ್ಗೆ ಮುನ್ಸೂಚನೆ ಏನು ಸಿಕ್ಕಿಲ್ಲ. ಅಂದ್ರೆ ಶಾಸಕರಿಗೆ ಸಿಕ್ಕಿದೆ. ಇಲ್ಲ, ಮುಖ್ಯಮಂತ್ರಿಗಳು ಯಾವಾಗ ಬೇಕಾದ್ರೂ ಈ ಕ್ಯಾಬಿನೆಟ್ ರಿಷಫಲ್ನ ಮಾಡಬಹುದು. ಇದು ಅವತ್ತಿಂದ 2.5 ವರ್ಷ ಆದ ನಂತರದಿಂದ ಇವತ್ತವರೆಗೂ ಕಳೆದ 6-7 ತಿಂಗಳಿಂದ ಪ್ರತಿನಿತ್ಯ ನಮ್ಮ ಕಾಂಗ್ರೆಸ್ ವಲಯದಲ್ಲಿ ಕೇಳ್ಬರ್ತಾ ಇದ್ದೇನೆ. ಏನಂದರೆ ಯಾವಾಗ ಬೇಕಾದ್ರೂ ರೀಶಫಲ್ ಮಾಡ್ಬೋದು. ಕ್ಯಾಬಿನೆಟ್ ಆದಮೇಲೆ ಇದನ್ನು ಒಂದು ಸಂಕ್ರಾಂತಿ ಆದಮೇಲೆ ಮಾಡ್ತಾರೆ ಅಂದ್ಕೊಂಡ್ವಿ, ಯುಗಾದಿ ಆದಮೇಲೆ ಮಾಡ್ತಾರಾ, ಅಥವಾ ಬಜೆಟ್ ಸೆಷನ್ ಆದಮೇಲೆ ರೀಶಫಲ್ ಮಾಡ್ತಾರಾ, ಇಲ್ಲ 3 ವರ್ಷ ತುಂಬಿದ ಮೇಲೆ ರೀಶಫಲ್ ಮಾಡ್ತಾರಾ, ಆ ಥರ ಏನೋ ರೀಶಫಲ್ ಆಗುತ್ತೆ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ಇವರು ಕೂಡ ನಾವು ಒಂದು ಅವಕಾಶವನ್ನು ಕೇಳೋಣ, ಎಲ್ಲ ಕಿರಿಯರಿಗೆ, ಉತ್ಸಾಹಿ ಯುವಕರಿಗೆ ಒಂದು ಅವಕಾಶ ಕೊಡಲಿ, ಅವಕಾಶ ಆದರೂ ಆಗ್ಬೋದು, ಆ ಥರ ಕೇಳಿದ್ದಾರೆ ಅಷ್ಟೇ. ಎಸ್ ಮಹೇಶ್ ಅವರೇ, ಆಂತರಿಕ ಪ್ರಜಾಪ್ರಭುತ್ವ, ಬ್ಯೂಟಿ ಆಫ್ ಇಂಟರ್ನಲ್ ಡೆಮಾಕ್ರಸಿ ಇದು ಅಂತ ನಮ್ಮ ಶಾಸಕರು ಪತ್ರ ಬರೆದಿದ್ದಾರೆ. ಸಚಿವರಾಗಬೇಕು ಅಂತ ಬಯಸಿದ್ದಾರೆ. ಅವರ ಬೇಡಿಕೆಯನ್ನು ಇಟ್ಟಿರೋದು, ಇದಕ್ಕೆ ವಿಪರೀತ ಅರ್ಥ ಕೊಡಬೇಡಿ ಅಂತ ಅಲ್ಲ. ಇದಕ್ಕೆ ಯಾರು ಇಂಟರ್ನಲ್ ಡೆಮೋಕ್ರಸಿ ಅಂತ ಕರೀತಾರೆ ನೋಡಿ. ಕಳೆದ 2.5 ವರ್ಷದಿಂದ ಏನು ಜನ ಸಾಮಾನ್ಯವಾಗಿ ಒಂದು ಚರ್ಚೆ ಏನಿರುತ್ತಪ್ಪ ಅಂದರೆ, ಜನಾದೇಶ ಕೊಟ್ಬಿಟ್ರೆ ಒಂದು ಸ್ಥಿರ ಸರ್ಕಾರ ಇರುತ್ತೆ ಅಂತ, ಫುಲ್ ಮ್ಯಾಂಡೇಟ್ ಕೊಟ್ಟರೆ ಅಂತ. ದುರ್ದೈವ, ನಮ್ಮ ರಾಜ್ಯ ಜನ ಕಾಂಗ್ರೆಸ್ಸಿಗೆ ಜನಾದೇಶ ಕೊಟ್ಟ ನಂತರ ಇಷ್ಟು ಅಸ್ಥಿರವಾದಂಥ ಇಷ್ಟು ಅಸ್ಥಿರವಾದಂಥ ರೀತಿಯ ಆಡಳಿತ ಆಗಿರತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ ಗೊತ್ತಿಲ್ಲ. ತಮ್ಮ ಚಾನಲ್ನಲ್ಲಿ ನಾನು ಸುಮ್ಮನೆ ರೆಫರೆನ್ಸ್ ನೋಡ್ತಿದ್ದೆ, ಈ ನಾಯಕತ್ವ ಬದಲಾವಣೆಗೆ ತಮ್ಮ ಚಾನಲ್ನಲ್ಲೇ 836 ಗಂಟೆ ಚರ್ಚೆ ಮಾಡಿದ್ದಾರೆ ಕಳೆದೊಂದು ವರ್ಷದಲ್ಲಿ. 836 ಗಂಟೆ. ನನಗೆ ಗೊತ್ತಿಲ್ಲ ಯಾವ ಪುರುಷಾರ್ಥಕ್ಕೆ ಈ ಕಾಂಗ್ರೆಸ್ಸಿಗರ ನಾಯಕತ್ವದ ಚರ್ಚೆ ಈ ರಾಜ್ಯಕ್ಕೆ ಅಗತ್ಯ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಮತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು ಏನು ಈ ಬಣ ರಾಜಕಾರಣದ ಒಳಗಡೆ ಅಭಿವೃದ್ಧಿಯ ಶೂನ್ಯ ಆಗಿರ್ತಕ್ಕಂಥದ್ದು. ಇವ್ರು ಹೇಳಿದರು ಪದೇ ನೋಡಿ, ಇವರು ಒಂದು ಪತ್ರ ಬರೆದಿದ್ದಾರೆ. 31 ಜನ ಶಾಸಕರು ಹಾಲಿ ಮಂತ್ರಿಗಳ ಕಾರ್ಯದಕ್ಷತೆ ಸರಿಗಿಲ್ದಿರೋ ಕಾರಣಕ್ಕೋಸ್ಕರ ಹೊಸಬರಿಗೆ ನೀವು ಸ್ವೀಕರಿಸ್ತೀರಿ. ಹಂಗಲ್ಲ, ನಾನು ಅವಕಾಶ ಸಿಗಲಿ ಅಂತ ನಾನು ಬರ್ದಿದ್ದಲ್ಲ. ಕೇಳಿ, ಅವರು ಆ ಪತ್ರವನ್ನು ಓದಿ, ನೀವು ಅವ್ರು ಬರೆದಿರೋ ಪತ್ರವನ್ನು ತೆಗಿರಿ, ನಮ್ಗೆ ಕೊಡಿ ಅಂತ ಹೇಳಿ ಕೊಡಿ. ಆ ಪತ್ರದ ಒಳಗಡೆ ಆ ಲೈನ್ ಇಲ್ವಾ ನೋಡಿ. ಅಂದ್ರೆ ಕಾಂಗ್ರೆಸ್ ಶಾಸಕರಿಗೂ ಗೊತ್ತಿದೆ ಈ ಮಂತ್ರಿಗಳೆಲ್ಲ ನಾಲಾಯಕು, ಇನ್ಕಾಂಪಿಟೆಂಟ್ ಅಂತೇಳಿ. ಅರ್ಥ ಆಯ್ತಾ? ಈ ಥರ ಒಂದು ಹೊಸ ಪ್ರಯೋಗ ಏನಂದರೆ, ಒಬ್ಬ ಯುವಕರಿಗೆ, ಒಬ್ಬ ದೂರದೃಷ್ಟಿ ಇರ್ತಕ್ಕಂಥವ್ರಿಗೆ ನಮ್ಮ ಪಕ್ಷ ಗುರುತಿಸೋಂಥ ಕೆಲಸ ಮಾಡಿದೆ. ನಿಮ್ಗೆ ಉದಾಹರಣೆ ಹೇಳ್ತೀನಿ ಕೇಳಿ. ಮೊದಲನೇ ಬಾರಿ ಗೆದ್ದಂಥವ್ರಿಗೆ 3 ರಾಜ್ಯಗಳಲ್ಲಿ ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ. ಹರಿಯಾಣದಲ್ಲಿ ಕಟ್ಟರ್ ಇರ್ಬೋದು, ದೆಹಲಿಯ ರೇಖಾ ಗುಪ್ತಾ ಇರ್ಬೋದು, ಹಾಗೆ ರಾಜಸ್ಥಾನದ ಶರ್ಮಾ ಇರ್ಬೋದು.
ಇಷ್ಟೇ ಅಲ್ಲ, ಮೊನ್ನೆ ಒರಿಸ್ಸಾದ ಒಳಗಡೆ 8 ಜನ ಹೊಸದಾಗಿ ಆಯ್ಕಾದಂಥವ್ರಿಗೆ ಮಂತ್ರಿ ಮಾಡಿದ್ದೀವಿ ನಾವು. ಅಂದರೆ ಒಂದು ಪ್ರಗತಿ ಮತ್ತು ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿ ಇರುವಂಥ ಕಾಲಘಟ್ಟದ ಒಳಗಡೆ BJP ಸದಾ ಗುರುತಿಸೋವಂಥದ್ದು. ಆದರೆ ಕಾಂಗ್ರೆಸ್ಸಿನ ಈ ಎಕ್ಸೈಸ್ ನಡೀತಾ ಇದೆಯಲ್ಲ, ಇದು ಕರ್ನಾಟಕದ ಒಳಿತಿಗೆ ನಡೀತಾ ಇರೋಂಥದ್ದಲ್ಲ. ಇದಿಷ್ಟೇ ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಫ್ಯಾಕ್ಷನ್ ಒಳಗಡೆ ಹೇಗೆ ಇದನ್ನು ಸ್ಟಾಲ್ ಮಾಡ್ಬೋದು ಅಂತ. ಈಗ ಸತೀಶ್ ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟ್. ಸತೀಶ್ ಜಾರಕಿಹೊಳಿ ಅವರು ಏನಂತ ಕೇಳಿದ್ರೆ, ನೆನೆ ಅವರು ಕೇಳ್ತಿರೋದೇ ಅವರು ರಾಜ್ಯಾಧ್ಯಕ್ಷರ ಬದಲಾವಣೆ, DK ಶಿವಕುಮಾರು ಮುಖ್ಯಮಂತ್ರಿಗಳ ಬದಲಾವಣೆ, 31 ಶಾಸಕರುಗಳು ಮಂತ್ರಿಗಳ ಬದಲಾವಣೆ. ಜನ ಕೇಳ್ತಿದ್ದಾರೆ ಕಾಂಗ್ರೆಸ್ ಬದಲಾವಣೆ. ಈ ರಾಜ್ಯದಿಂದ ಕಾಂಗ್ರೆಸ್ ಬದಲಾಗಬೇಕು ಅಂತ. ಯಾಕಂದ್ರೆ ಇದೇನು ಆಡಳಿತ ಅಂತಾರೆ, ಅದಕ್ಕೆ ಇದನ್ನ ಆಡಳಿತ ಅಂತ ಹೇಳ್ತಾರೆ. ಇದು ಇಂಟರ್ನಲ್ ಡೆಮೋಕ್ರಸಿ ಅಲ್ಲ, ಇದು ಅರಾಜಕತೆ ಅಂತ. ಅಸ್ಥಿರತೆ ಸರ್ಕಾರದಲ್ಲಿ ಮಂತ್ರಿಯಾಗಿ ಬಯಸೋದು ತಪ್ಪಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿರೋ ಶಾಸಕ ಮಂತ್ರಿಯಾಗಿ ಬಯಸೋದು ತಪ್ಪಲ್ಲ, ಒಬ್ಬ ಮಂತ್ರಿ ತಾನೇ ಮುಂದುವರಿಬೇಕನ್ನೋದು ತಪ್ಪಲ್ಲ. ಯಾರೋ ಹಿರಿಯ ನಾಯಕರುಗಳು ಮಾನ್ಯ DK ಶಿವಕುಮಾರ್ ಆಗ್ಲಿ, ಪರಮೇಶ್ವರ್ ಮಹೇಶ್ ಅವರು ಹೇಳ್ತಾ ಇರೋದು ನಾನು ಮಂತ್ರಿ ಆಗಬೇಕು, ಸರಿ ಉಳಿದವರು ಸರಿ ಇಲ್ಲ ಅನ್ನುವಂತ ಮೆಸೇಜ್ ಅನ್ನು ಕೊಡ್ತಿದೆಯಲ್ಲ, ಇದಕ್ಕೇನು ಹೇಳ್ತೀರಿ ಅಂತ ಕೇಳ್ತಾ ಇರೋದು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ್ರು ಯಾವ ಅರ್ಹತೆ ಮೇರೆಗೆ? ನಾಗಪುರದ ಅಪೋಸ್ ನಡೆಯೂ ಕೂಡ ಮಂತ್ರಿಗಳ ಬಗ್ಗೆ ಮಾತಾಡ್ರೆ ಫಸ್ಟ್ ಪ್ರಶ್ನೆ ಕೊಟ್ರೆ ನಮ್ಮ ರಾಜ್ಯಾಧ್ಯಕ್ಷರು ಏನು ಬಿಜೆಪಿಯ ರಾಜ್ಯಾಧ್ಯಕ್ಷನ ಹೆಂಗೆ ನಾಗಪುರ ಸವಾರಿ ಮಾಡ್ತಿದ್ರು ಬಿಡ್ರಿ ಸರ್, ನಿಮ್ದು ಮಾತಾಡಿ. ಇನ್ಕಾಂಪಿಡೆಂಟ್ ಅಂತ ಹೇಳಿದ ಮಂತ್ರಿಗಳ ಬಗ್ಗೆ ಯಡಿಯೂರಪ್ಪನ ಕೆಳಗಿಳಿಸಿದ್ರು, ಕಣ್ಣೀರ್ ಹಾಕ್ಸಿ ಇನ್ಕಾಂಪಿಡೆಂಟ್ ಅಂತನ ಮಾತಾಡ್ರಿ. ನಿಮ್ದು ಅಲ್ಲ ರೀ, ಸದಾನಂದ ಗೌಡ ಕೆಳಗಿಳಿಸಿರೋ ಮುಖ್ಯಮಂತ್ರಿಯಿಂದ ಇನ್ಕಾಂಪಿಡೆಂಟ್ ಅಂತನಾ? ನೋಡ್ರಿ, ಇದು ಪ್ರಕ್ರಿಯೆಗಳು ಹಂಗೆ ನಡೆಯುವಂಥದ್ದು. ಬಿಜೆಪಿಯಲ್ಲಿ ಡೆಮೋಕ್ರಸಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಳಿಸಲಾಯಿತು ಅಂತ ನೀವೇ ಹೇಳಿದ್ದು. ಅದೇ ಈಗ ಬಿಜೆಪಿ ಒಪ್ಕೊಂಡ್ಬಿಡ್ಲಿ, ಅವರಲ್ಲಿ ಇರ್ತಕ್ಕಂಥವರೆಲ್ಲ ಇನ್ಕಾಂಪಿಡೆಂಟ್ ಲೀಡರ್ಸ್ ಅಂತ ಅವ್ರು ಒಪ್ಕೊಂಡ್ಬಿಡ್ಲಿ. ಬಿಜೆಪಿ ನಮ್ಗೇನು ಅಭ್ಯಂತರ ಇಲ್ಲ. ನಮ್ಮಲ್ಲಿ ಗೊತ್ತಾ, ಆಂತರಿಕ ಪ್ರಜಾಪ್ರಭುತ್ವ ಗಟ್ಟಿ ಇರೋದಕ್ಕೆ, ಶಾಸಕರು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ, ಇಡೀ ರಾಜ್ಯ ಮಟ್ಟದಲ್ಲಿ ನಾವು ಇನ್ನೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಇನ್ನೂ ಜನರ ಜೊತೆ ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸೋದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಹೊರತು ಇದರೊಳಗೆ ಯಾವುದೋ ರೀತಿಯಾಗಿ ಇನ್ಕಾಂಪಿಡೆಂಟ್ ಇದ್ದವರು ಮಂತ್ರಿಗಳು ರೀಶಫಲ್ ಆಗಿದ ತಕ್ಷಣ ಇನ್ಕಾಂಪಿಡೆಂಟ್ ಆಗಲ್ಲ ರೀ. ರೀಶಫಲ್ ಆಗಿ ಮಂತ್ರಿ, ಹಿರಿಯ ಮಂತ್ರಿ ತೆಗಿತಾರೆ, ಜೂನಿಯರ್ಗೆ ಅವಕಾಶ ಕೊಡ್ತಾರೆ. 2.5 ವರ್ಷ ಕೆಲವರಿಗೆ ಮಂತ್ರಿಗಳಿಗೆ ರೀಶಫಲ್ ಆಗಿದ್ದು ಮುಂಚೆಯಿಂದ ಎಲ್ಲಾ ಸರ್ಕಾರದಲ್ಲಿ ಬಂದಿರತಕ್ಕಂಥ ಪರಿಪಾಠ ಅದು. ಅದಕ್ಕೆ ತಕ್ಷಣ ಇನ್ಕಾಂಪಿಡೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.